ವೆರಿ ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಕಳೆದ ಪೀರಿಯಡಲ್ಲಿ ನಾವು ಪೀರಿಯಾಡಿಕ್ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ಗಳನ್ನು ನಾವು ನೋಡಿದ್ವಿ. ಅವುಗಳಲ್ಲಿ ಆಟಮಿಕ್ ರೇಡಿಯೈ, ಅಯನೈಸೇಷನ್ ಎಂಥಾಲ್ಪಿ, ಎಲೆಕ್ಟ್ರಾನ್ ಅಫಿನಿಟಿ, ಎಲೆಕ್ಟ್ರೋನೆಗೆಟಿವಿಟಿ ಆ್ಯಂಡ್ ಮೆಟಾಲಿಕ್ ಕ್ಯಾರೆಕ್ಟರ್ಗಳನ್ನು ತಿಳ್ಕೊಂಡಿದ್ವಿ. ಅಂದರೆ ಇವುಗಳು ರಿಪೀಟಿಂಗ್ ಪ್ರಾಪರ್ಟೀಸ್ ಅಂತೇಳಿ. ಸೊ ಹಾಗಾದರೆ ಅವುಗಳು ಏನು, ಹಾಗೆ ಅಂದರೆ ಏನು, ಆಟಮಿಕ್ ರೇಡಿಯೈ ಅಂದರೆ ಏನು ಅಂತ ಅನ್ನೋದನ್ನು ನೋಡೋಣ. ಸೊ ಆಟಮಿಕ್ ರೇಡಿಯೈ ಅಂತಂದರೆ ಆಟಮಿಕ್ ಸೈಜ್, ಅಂದರೆ ದ ಸೈಜ್ ಆಫ್ ಅನ್ ಆಟಮ್ ಈಸ್ ಬಿಕಾಸ್ ಇಟ್ ಈಸ್ ಗ್ಲೋಬಲ್ ಇನ್ ಶೇಪ್. The radius is the measuring unit. So by measuring the atomic radius we can measure the size of an atom. So adana hege kandidiyodu? The atomic radius is defined as the distance between the center of the nucleus and the outermost shell of electron. However, the absolute value cannot be found as it is impossible to isolate individual atom. ಸೊ ಇದು ನಿಮ್ಗೆ ಎಲ್ಲರೂ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ. ಒಂದು ನಮ್ಮ ಆಟಮ್ ಗ್ಲೋಬುಲಾರ್ ಶೇಪಲ್ಲಿ ಇರುವುದರಿಂದ ಅದರ ಸೆಂಟರ್ ಬಂದುಬಿಟ್ಟು ಅದರ ನ್ಯೂಕ್ಲಿಯಸ್ನ ಸೆಂಟರಿಂದ ಔಟರ್ ಮೋಸ್ಟ್ ಆರ್ಬಿಟಲ್ನಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ನ ನಡುವಿನ ಡಿಸ್ಟೆನ್ಸನ್ನು ನಾವೇನಂತ ಕರಿತೀವಿ? ಆಟಮಿಕ್ ರೇಡಿಯಸ್ ಅಂತೇಳಿ ಕರಿತೀವಿ. ಬಟ್ ಒಂದು ಆಟಮ್ ಇಂಡಿಪೆಂಡೆಂಟಾಗಿ ಎಕ್ಸಿಸ್ಟ್ ಇರೋದಿಲ್ಲ. ಇದು ಕೂಡ ನಿಮ್ಗೆ ಗೊತ್ತಿದೆ. ಆಟಮ್ಸ್ ಯಾವಾಗಲೂ ಮಾಲಿಕ್ಯುಲರ್ ಟೈಪಲ್ಲಿ ಇರುತ್ತೆ, ಅಂದರೆ ಒಂದು ಇನ್ನೊಂದು ಜೊತೆ ಸೇರಿಕೊಂಡಿರುತ್ತೆ. ಸೊ ಅದರಿಂದ ಇದು ಇಂಡಿಪೆಂಡೆಂಟಾಗಿ ಆಟಮ್ಗಳು ಸಿಗದೇ ಇರೋದ್ರಿಂದ ನಾವೇನು ಮಾಡ್ತೀವಿ? ಆಲ್ಟರ್ನೇಟ್ ಮೆಥಡನ್ನು ಉಪಯೋಗಿಸ್ಕೊಳ್ತೀವಿ. ಏನು ಅಂತಂದರೆ, ಬೈ ಮೆಷರಿಂಗ್ ದ ಕೋವೆಲೆಂಟ್ ರೇಡಿಯೈ ಆರ್ ಅಯಾನಿಕ್ ರೇಡಿಯಸ್ ಆರ್ ವ್ಯಾನ್ ಡರ್ ವಾಲ್ಸ್ ರೇಡಿಯಸ್ ವಿ ಮೆಷರ್ ದ ಆಟಮಿಕ್ ರೇಡಿಯಸ್. ಸೊ ಆಟಮಿಕ್ನ ಸೈಜನ್ನು ನಾವು ಹೇಗೆ ಮೆಷರ್ ಮಾಡ್ತೀವಪ್ಪ ಅಂದರೆ, ಒಂದು ಕೋವೆಲೆಂಟ್ ರೇಡಿಯಸ್ ಮೂಲಕ, ಇಲ್ಲ ಅಯಾನಿಕ್ ರೇಡಿಯಸ್ ಮೂಲಕ, ಅಥವಾ ವ್ಯಾನ್ ಡರ್ ವಾಲ್ಸ್ ರೇಡಿಯಸ್ ಮೂಲಕ. ಏನಾಗಂದರೆ ಕೋವೆಲೆಂಟ್ ರೇಡಿಯಸ್ ಅಂದರೆ ನಿಮಗೆಲ್ರಿಗೂ ಗೊತ್ತಿದೆ, ಒಂದು ಆಟಮ್ ಇನ್ನೊಂದು ಆಟಮ್ ಜೊತೆಗೆ ಬಾಂಡ್ ಆಗುವಂಥದ್ದು ಮೇಜರಾಗಿ ಎರಡು ಥರದ ಬಾಂಡ್ಗಳಿದೆ. ಒಂದು ಕೋವೆಲೆಂಟ್ ಬಾಂಡ್, ಇನ್ನೊಂದು ಅಯಾನಿಕ್ ಬಾಂಡ್. ಸೊ ಕೋವೆಲೆಂಟ್ ಬಾಂಡ್ ಆಗಿದ್ದಂಥ ಸಂದರ್ಭದಲ್ಲಿ ಅವುಗಳನ್ನ ಎರಡು ನ್ಯೂಕ್ಲಿಯಸ್ಗಳ ನಡುವಿನ ಡಿಸ್ಟೆನ್ಸನ್ನು ತುಂಬ ಈಸಿಯಾಗಿ ಮೆಷರ್ ಮಾಡ್ಬೋದು. ಯಾಕೆ ಅಂತಂದರೆ, ನೀವು ಆಲ್ರೆಡಿ ಕಲ್ತ್ಕೊಂಡಿದ್ದೀರಿ ಹೈಸೆನ್ಬರ್ಗ್ಸ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಪ್ರಕಾರ ಏನು ಮಾಡಲಿಕ್ಕಾಗಲ್ಲ. ಇಟ್ ಈಸ್ ಇಂಪಾಸಿಬಲ್ ಟು ಡಿಟರ್ಮೈನ್ ದ ಎಕ್ಸಾಕ್ಟ್ ಪೊಸಿಷನ್ ಆಫ್ ಎಲೆಕ್ಟ್ರಾನ್ನ ಎಕ್ಸಾಕ್ಟ್ ಪೊಸಿಷನ್ ಕಂಡುಹಿಡಿಯಲಿಕ್ಕಾಗಲ್ಲ. ಬಟ್ ವಿ ಕ್ಯಾನ್ ಮೆಷರ್ ದ ಎಕ್ಸಾಕ್ಟ್ ಪೊಸಿಷನ್ ಆಫ್ ನ್ಯೂಕ್ಲಿಯಸ್. ಸೊ ನ್ಯೂಕ್ಲಿಯಸ್ನ ನಡುವಿನ ಡಿಸ್ಟೆನ್ಸನ್ನು ಮೆಷರ್ ಮಾಡ್ಬೋದು. ಈ ಟೆಕ್ನಿಕನ್ನು ಸ್ಪೆಕ್ಟ್ರೋಮೀಟರ್ ಅಂತೇಳಿ ಕರೀತಾರೆ. ಆ ಮೆಥಡಿಂದ ನಾವು ಕೋವೆಲೆಂಟ್ ರೇಡಿಯಸನ್ನು ಕಂಡುಹಿಡಿಬೋದು. ಹಾಗಾದರೆ ಇವೇನು ಅಂತ ಅನ್ನೋದು ನೋಡೋಣ. ಕೋವೆಲೆಂಟ್ ರೇಡಿಯಸ್ ಅಂದರೆ ಏನು? ಸೊ ಈ ಥರದಲ್ಲಿ ಎರಡು ಬಾಂಡ್ಗಳಾಗಿರ್ತಕ್ಕಂಥ ಎರಡು ಆಟಮ್ಗಳಿದೆ ಅಂತ ಇಟ್ಕೊಳ್ಳಿ. ಸೊ ಎರಡು ಆಟಮ್ಗಳು ಈ ರೀತಿ ಬಾಂಡ್ ಆಗಿದ್ದಾಗ, ಕೋವೆಲೆಂಟ್ ರೇಡಿಯಸ್ ಬಾಂಡ್ ಆಗಿದ್ದಾಗ, ಇದನ್ನು ನಾವು ಏನಂತ ಕರಿತೀವಿ ಅಂದರೆ ಡೈ ಆಟಮಿಕ್ ಮಾಲಿಕ್ಯೂಲ್ ಅಂತ ಕರಿತೀವಿ. ಸೇ ಫಾರ್ ಎಕ್ಸಾಂಪಲ್ ಹೈಡ್ರೋಜನ್, ಕ್ಲೋರಿನ್, ಆಕ್ಸಿಜನ್, ನೈಟ್ರೋಜನ್, N2, O2, Cl2 ಅಂತೇಳಿ ಕರಿತೀವಲ್ವಾ. ಸೊ ಈ ಥರದಲ್ಲಿ ಒಂದೇ ಥರದ ಎರಡು ಆಟಮ್ಗಳು ಬಾಂಡ್ ಆದಾಗ ಅವುಗಳ ನಡುವಿನ ಡಿಸ್ಟೆನ್ಸ್, ಸೊ ನ್ಯೂಕ್ಲಿಯಸ್ನ ನಡುವಿನ ಡಿಸ್ಟೆನ್ಸನ್ನು ತುಂಬ ಅಕ್ಯುರೇಟಾಗಿ ಮೆಷರ್ ಮಾಡ್ಬೋದು ಯೂಸಿಂಗ್ ಸ್ಪೆಕ್ಟ್ರೋಮೀಟರ್ ಅಂತೇಳಿ ಕರೀತಾರೆ. ಸೊ ಈ ಮೆಥಡಿಂದ ನ್ಯೂಕ್ಲಿಯಸ್ನ ಪೊಸಿಷನ್ ಕಂಡುಹಿಡಿಯಬಹುದಾದ್ರಿಂದ ನ್ಯೂಕ್ಲಿಯಸ್ಗಳ ನಡುವಿನ ಅಂತರದ ಅರ್ಧ, half of the distance between two nuclei which are covalently bonded is the half of the distance, ಅಂದರೆ ಅದರ ಅರ್ಧ is known as the covalent radius. ಓಕೆ, ಸೊ ಈ ರೀತಿಯಲ್ಲಿ ಇದನ್ನು ಡಿಫೈನ್ ಮಾಡ್ತೀವಿ. ಸೊ ನೆನ್ಪಿಟ್ಕೊಳ್ಳಿ, ಇಲ್ಲಿ ಆಟಮ್ಗಳು ಯಾವುದಾಗಿರ್ಬೇಕಪ್ಪ ಅಂದರೆ ಎರಡು ಸೇಮ್ ಆಟಮ್ಗಳಾಗಿರಬೇಕು. ಅಂದರೆ ಕ್ಲೋರಿನ್, ಅಯೋಡಿನ್, ಆಕ್ಸಿಜನ್ ಈ ರೀತಿಯಲ್ಲಿ ಆಟಮ್ಗಳು ಬಾಂಡ್ ಆಗಿರಬೇಕು. ಸೊ ಕೋವೆಲೆಂಟ್ ರೇಡಿಯಸ್ ಅಂದರೆ ಏನು ಅಂದರೆ, ಇಟ್ ಈಸ್ ದ HALF, ಹಾಫ್ ಅಂದರೆ ಅರ್ಧ, half of the distance between the nuclei of atoms of the same elements bonded by single covalent bond in a molecule is known as covalent radius. ಸೊ ಈ ರೀತಿಯ ಅಳತೆ ಮಾಡೋದ್ರ ಮೂಲಕ ಕೋವೆಲೆಂಟ್ ರೇಡಿಯಸನ್ನು ಕಂಡುಹಿಡಿಯಬಹುದು. ಇದಲ್ಲದೆ ಅಯಾನಿಕ್ ರೇಡಿಯಸ್ ಆಗಿದ್ದಾಗ ಅಂದರೆ ಅರ್ಥ ಅದನ್ನು ಆಮೇಲೆ ನೋಡೋಣಂತೆ. ಅಯಾನಿಕ್ ರೇಡಿಯಸನ್ನು ನಾವು ಸಾಮಾನ್ಯವಾಗಿ ಏನಾಗುತ್ತೆ, ಒಂದು ಆಟಮ್ ಎಲೆಕ್ಟ್ರಾನ್ ಕಳ್ಕೊಂಡಾಗ, ಅದನ್ನು ಆಮೇಲೆ ನೋಡೋಣ. ಅದಕ್ಕಿಂತ ಮುಂಚೆ ವಾನ್ ಡರ್ ವಾಲ್ಸ್ ರೇಡಿಯಸನ್ನು ನೋಡೋಣ. ಸೊ ಈ ವಾನ್ ಡರ್ ವಾಲ್ಸ್ ರೇಡಿಯಸ್ ಅಂದರೆ ಸಾಮಾನ್ಯವಾಗಿ ಯಾವುದು ಅಂದರೆ, ಒಂದೇ ರೀತಿಯ ಆಟಮ್ಗಳು ಅಕ್ಕಪಕ್ಕದಲ್ಲಿ ಫೋರ್ಸ್ ಆಫ್ ವೀಕ್ ಅಟ್ರಾಕ್ಷನ್, ವಾನ್ ಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತೇಳಿ ಕರೀತಾರೆ. ಉದಾಹರಣೆಗೆ ಈಗ ಅದು ಮೆಟಲ್ಗಳು ಸಾಮಾನ್ಯವಾಗಿ ಬರ್ತಕ್ಕಂಥದ್ದು ಮೆಟಲ್ಲು. ಸೊ ಈ ಮೆಟಲ್ಗಳು ಈಗ ಉದಾಹರಣೆಗೆ ಐರನ್ ಅಂತ ತಗೊಂಡ್ರೆ Fe ಅಕ್ಕಪಕ್ಕದಲ್ಲಿ ಇರ್ತವೆ. ಗೋಲ್ಡ್ ಅಂತ ತಗೊಂಡ್ರೆ Au ಆಟಮ್ಗಳು ಅಕ್ಕಪಕ್ಕದಲ್ಲಿರುತ್ತೆ. ಅಲ್ಯೂಮಿನಿಯಂ ತಗೊಂಡ್ರೆ ಅಲ್ಯೂಮಿನಿಯಂ ಅಕ್ಕಪಕ್ಕದಲ್ಲೇ ಅಲ್ಯೂಮಿನಿಯಂಗಳಿರುತ್ತೆ. ಒಂದೇ ಥರದ ಆಟಮ್ಗಳು ಅಕ್ಕಪಕ್ಕದಲ್ಲಿ ಇರೋದ್ರಿಂದ ಅವುಗಳ ನ್ಯೂಕ್ಲಿಯಸನ್ನು ಮೆಷರ್ ನೋಡ್ಬೋದು ಸ್ಪೆಕ್ಟ್ರೋಮೀಟರ್ ಮೂಲಕ. ಅವುಗಳ ನಡುವಿನ ಡಿಸ್ಟೆನ್ಸ್ ಮೆಷರ್ ಮಾಡೋದ್ರ ಮೂಲಕ ನಾವೇನು ಮಾಡ್ಬೋದು? ವಾನ್ ಡರ್ ವಾಲ್ಸ್ ರೇಡಿಯಸನ್ನು ಕಂಡುಹಿಡಿಯಬಹುದು. ಸೊ ಅಗೇನ್ ಇದು ಅದೇ ರೀತಿಯಲ್ಲಿ ಡೆಫಿನೇಷನ್. ಸೊ it is the half of the distance between the nuclei of two adjacent identical atoms of neighboring molecules
ಸೊ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಎರಡು ಆಟಮ್ಗಳ ನ್ಯೂಕ್ಲಿಯಸ್ಗಳ ನಡುವಿನ ಡಿಸ್ಟೆನ್ಸ್ನ ಅರ್ಧವನ್ನು ನಾವೇನಂತ ಕರಿತೀವಿ, ವಾನ್ ಡೆರ್ ವಾಲ್ಸ್ ರೇಡಿಯಸ್ ಅಂತೇಳಿ ಕರಿತೀವಿ. ಈಗ ನಮ್ಮ ಪ್ರಶ್ನೆ ಅಯಾನಿಕ್ ರೇಡಿಯಸ್ ಹತ್ರ ಹೋಗೋಣ. ಅಯಾನ್ ಅಂದರೆ ನಿಮಗೆ ಕೇಳಿದ್ದೀರಾ, ಅಯಾನ್ ಅಂದರೆ ಏನು ಅಂತೇಳಿ? ಆಟಮ್, ಅಯಾನ್ಸ್, ಮಾಲಿಕ್ಯೂಲ್ಸ್, ಈ ಮೂರನ್ನು ನಾವು ಸ್ಪೀಸೀಸ್ ಅಂತ ಕರಿತೀವಿ, ಎಂಟಿಟೀಸ್ ಅಂತೇಳಿ ಕರಿತೀವಿ. ನಮ್ಮ ನೇಚರ್ನಲ್ಲಿರೋದು ಇವೇ ಮೂರು. ಅಂದರೆ ಮ್ಯಾಟರ್ ಆಟಮ್ಗಳ ರೂಪದಲ್ಲಿ ಇರುತ್ತೆ. ಆಟಮ್ ಇಸ್ ದ ಇಂಡಿವಿಜುವಲ್ ಸ್ಮಾಲೆಸ್ಟ್ ಪಾರ್ಟ್. ಆದರೆ ಈ ಆಟಮ್ಗಳು ಇಂಡಿಪೆಂಡೆಂಟ್ ಆಗಿರೋದಿಲ್ಲ. ಸೊ ಈ ಆಟಮ್ಗಳು ಏನು ಮಾಡುತ್ತೆ, ಇನ್ನೊಬ್ಬರ ಜೊತೆಗೆ ಸೇರಿಕೊಂಡು ಒಂದು ಮಾಲಿಕ್ಯೂಲ್ ಮಾಡ್ಕೊಳ್ಳುತ್ತೆ, ಇಲ್ಲ ಎಲೆಕ್ಟ್ರಾನನ್ನು ಗಳಿಸ್ಕೊಂಡು ಅಥವಾ ಕಳ್ಕೊಂಡು ಅಯಾನ್ಗಳಾಗಿರುತ್ತೆ. ಇಫ್ ಇಟ್ ಲೂಸಸ್ ಎಲೆಕ್ಟ್ರಾನ್ ಇಟ್ ಬಿಕಮ್ಸ್ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್. ಇಫ್ ಇಟ್ ಗೇನ್ಸ್ ಎಲೆಕ್ಟ್ರಾನ್ ಇಟ್ ಬಿಕಮ್ಸ್ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್. ಸೊ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನನ್ನು ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ ಅಂತ ಕರಿತೀವಿ, ಅಥವಾ ಅದಕ್ಕೆ ಆ್ಯನಯಾನ್ ಅಂತ ಕರೀತಾರೆ. ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನನ್ನು ಕೇಟಯಾನ್ ಅಂತ ಕರೀತಾರೆ. ಸೊ ಈ ರೀತಿಯಲ್ಲಿ ಒಂದು ನ್ಯೂಟ್ರಲ್ ಆಟಮು ಎಲೆಕ್ಟ್ರಾನನ್ನು ಗೇನ್ ಮಾಡೋದ್ರಿಂದನೂ ಲಾಸ್ ಮಾಡ್ಕೊಳ್ಳೋದ್ರಿಂದ ಅಯಾನ್ ಆಗುತ್ತೆ. ಸೊ ಈ ಒಂದು ಅಯಾನ್ಗಳ ರೇಡಿಯಸನ್ನು ನಾವು ಅಯಾನಿಕ್ ರೇಡಿಯಸ್ ಅಂತ ಕರಿತೀವಿ. ಸೊ ಡೆಫಿನೇಷನ್ ನೋಡೋಣ ಮೊದಲು. ಇನ್ ಅನ್ ಅಯಾನ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಆಫ್ ದ ಆಟಮ್ and the point up to which the it has influence on electron cloud is termed as ionic radius. ಅಂದರೆ ನ್ಯೂಕ್ಲಿಯಸ್ಸು ಅದರ ಸುತ್ತಮುತ್ತ ಇರತಕ್ಕಂಥ ಎಲೆಕ್ಟ್ರಾನ್ಗಳನ್ನು ಏನು ಮಾಡುತ್ತೆ, ಅಟ್ರ್ಯಾಕ್ಟ್ ಮಾಡುತ್ತೆ. ಈ ಅಟ್ರ್ಯಾಕ್ಟ್ ಮಾಡಿರ್ತಕ್ಕಂಥ ಫೋರ್ಸ್ ಆಫ್ ಅಟ್ರಾಕ್ಷನ್ ಎಲ್ಲಿವರೆಗೂ ಅದಕ್ಕೆ ಇನ್ಫ್ಲೂಯೆನ್ಸ್ ಇರುತ್ತೋ, ಅಂದರೆ ಎಲೆಕ್ಟ್ರಾನ್ಗಳನ್ನು ತನ್ನ ಕಡೆ ಜಗ್ಗಿಕೊಳ್ಳುವಂಥ ಫೋರ್ಸ್ ಎಲ್ಲಿವರೆಗೂ ಇನ್ಫ್ಲೂಯೆನ್ಸ್ ಮಾಡುತ್ತೋ, ದಟ್ ಇಸ್ ದ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್. So that distance from the nucleus is called as ionic radius. ಸೊ ಈ ರೀತಿಯಲ್ಲಿ ಅಯಾನಿಕ್ ರೇಡಿಯಸನ್ನು ನಾವು ಮೆಷರ್ ಮಾಡ್ತೀವಿ. ಸೊ ಯಾವುದರಲ್ಲಿ ಅಯಾನಿಕ್ ರೇಡಿಯಸ್? ಐದರ್ ಇನ್ ಕೇಟಯಾನ್ಸ್ ಆರ್ ಇನ್ ಆನಯಾನ್ಸ್. ಸೊ ಇವುಗಳನ್ನು ನಾವು ಮೆಷರ್ ಮಾಡೋದು ಎಗೇನ್ ಯಾವಾಗ ಅಂತಂದರೆ, ಈ ಕೇಟಯಾನು ಆನಯಾನು ಆದ ಮೇಲೆ ಅವು ಸುಮ್ಮನೆ ಇರೋದಿಲ್ಲ, ಅವು ಬಾಂಡ್ ಆಗಿರುತ್ತೆ. ಸೊ ಬಾಂಡ್ ಆದಾಗ ಎಗೇನ್ ನ್ಯೂಕ್ಲಿಯಸ್ಗಳ ನಡುವಿನ ಡಿಸ್ಟೆನ್ಸನ್ನು ಮೆಷರ್ ಮಾಡ್ತೀವಿ. ಈ ಥರದಲ್ಲಿ ಬೇರೆ ಬೇರೆ 2-3 ಮೆಷರ್ ಮಾಡಿಬಿಟ್ಟು ಅದನ್ನು ಆವ್ರೇಜ್ ತಗೊಂಡು ನಾವು ಅಯಾನಿಕ್ ರೇಡಿಯಸನ್ನು ಮೆಷರ್ ಮಾಡ್ತೀವಿ. ಈಗ ಸದ್ಯಕ್ಕೆ ಅದರದ್ದು ತುಂಬ ಡೀಟೇಲ್ಸ್ ಬೇಡ. ಈಗ ನಾವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋಣ, ಆನಯಾನ್ ಅಂದರೆ ಏನು, ಕೇಟಯಾನ್ ಅಂದರೆ ಏನು ಅಂತೇಳಿ. ಸೊ ಕೇಟಯಾನ್ ಆಲ್ರೆಡಿ ಹೇಳಿದ್ದೀನಿ, ಇಟ್ ಈಸ್ ದ ಪಾಸಿಟಿವ್ ಅಯಾನ್ ಫೌಂಡ್ ವೆನ್ ನ್ಯೂಟ್ರಲ್ ಆಟಮ್ ಲೂಸಸ್ 1 or more electrons. This results in the increase in effective nuclear charge. The attraction of the nucleus on electron cloud increases. Hence, the size of cation is less than when compared with the parent atom. ಸೊ ಒಂದು ಆಟಮ್ಗೆ ಹೋಲಿಸಿದಾಗ, ಅಂದರೆ ಆಟಮ್ ಅಂತಂದರೆ ನ್ಯೂಟ್ರಲ್ ಆಟಮ್. ಈ ರೀತಿ ನ್ಯೂಟ್ರಲ್ ಆಟಮು ಒಂದು ಎಲೆಕ್ಟ್ರಾನನ್ನು ಕಳ್ಕೊಳ್ತು ಅಂತ ಇಟ್ಕೊಳ್ಳಿ. ಕಳ್ಕೊಂಡ್ರೆ ಏನಾಗುತ್ತೆ? ಸೊ ಒಂದು ನ್ಯೂಕ್ಲಿಯಸ್ಸಲ್ಲಿರ್ತಕ್ಕಂಥ ಪ್ರೋಟಾನುಗಳು ಎಲೆಕ್ಟ್ರಾನ್ಗಳನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇರುತ್ತೆ. ಈಗ ಪ್ರೋಟಾನುಗಳ ಸಂಖ್ಯೆ ಹೆಚ್ಚಾಗೋದ್ರಿಂದ ಎಲೆಕ್ಟ್ರಾನ್ಗಳ ಮೇಲಿನ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಇದನ್ನು ನಾವೇನಂತ ಕರಿತೀವಿ? ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂತ ಕರಿತೀವಿ. ಈ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗೋದ್ರಿಂದ ಸಹಜವಾಗಿ ಏನಾಗುತ್ತೆ? ಸೈಜ್ ಕಡಿಮೆ ಆಗುತ್ತೆ. ಅಂದರೆ ಎಲೆಕ್ಟ್ರಾನನ್ನು ಅಟ್ರ್ಯಾಕ್ಟ್ ಮಾಡೋಂಥ ಫೋರ್ಸ್ ಜಾಸ್ತಿ ಆಗೋದ್ರಿಂದ ಅಟ್ರ್ಯಾಕ್ಟ್ ಸ್ಟ್ರಾಂಗ್ ಆಗಿ ಮಾಡುತ್ತೆ. ನ್ಯೂಟ್ರಲ್ ಆಟಮಿಗೆ ಹೋಲಿಸಿದರೆ ಕೇಟಯಾನ್ನ ಸೈಜು ಚಿಕ್ಕದಾಗಿರುತ್ತೆ. ಸೊ ಇದನ್ನು ಸ್ವಲ್ಪ ನೆನಪಿಟ್ಕೊಳ್ಳಿ, ಉಪಯೋಗಕ್ಕೆ ಬರುತ್ತೆ. ಸೊ ಕೇಟಯಾನ್ನ ಡೆಫಿನೇಷನ್ ಅರ್ಥ ಆಯ್ತಲ್ವಾ? ಸೊ ಕೇಟಯಾನ್ ಅಂದರೆ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್. ಹೇಗೆ ಫಾರ್ಮೇಷನ್ ಆಗುತ್ತೆ? ಐದರ್ ಬೈ ಲೂಸಿಂಗ್ 1 electron ಆರ್ ಬೈ 2 electrons ಡಿಪೆಂಡಿಂಗ್ ಅಪಾನ್ ಇಟ್ಸ್ ನೇಚರ್. ಸೊ ಫಾರ್ ಎಕ್ಸಾಂಪಲ್ ಈಗ ಕ್ಯಾಲ್ಶಿಯಂ ತೊಗೊಂಡ್ರೆ, ಕ್ಯಾಲ್ಶಿಯಂನ ವೆಲೆನ್ಸ್ ಆರ್ಬಿಟಲ್ನಲ್ಲಿ 2 ಎಲೆಕ್ಟ್ರಾನ್ಗಳಿರುತ್ತೆ. ಅವನ್ನ ಸುಲಭವಾಗಿ ಕಳ್ಕೊಂಡು ಅದು Ca2+ ಆಗುತ್ತೆ. ಅದೇ ಅಲ್ಯೂಮಿನಿಯಮಿಗೆ ಬಂದರೆ ಅದು 3 ಎಲೆಕ್ಟ್ರಾನ್ನ ಕಳ್ಕೊಳ್ಳೋದ್ರಿಂದ ಸ್ಟೆಬಿಲಿಟಿಯನ್ನು ಗಳಿಸ್ಕೊಳ್ಳುತ್ತೆ. ಅದರಿಂದ Al3+ ಆಗುತ್ತೆ. ಅದೇ ಸೋಡಿಯಂ ಬಂದರೆ ಒಂದೇ ಒಂದು ಎಲೆಕ್ಟ್ರಾನ್ನ ಕಳ್ಕೊಳ್ಳುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ಇಟ್ಸ್ ನೇಚರ್ ಆರ್ ಸ್ಟೆಬಿಲಿಟಿ, ಇಟ್ ಲೂಸಸ್ 1, 2 or 3 electrons ಟು ಬಿಕಮ್ ಕೇಟಯಾನ್ಸ್. ಸೊ ಆ ಥರ ಆದಾಗ ಏನಾಗುತ್ತೆ ಅಂದರೆ ಅದರ ಸೈಜು ಕಡಿಮೆ ಆಗುತ್ತೆ. ಓಕೆನಾ? ಇದು ಆಪೋಸಿಟ್ ಟು ಆನಯಾನ್. ಆನಯಾನ್ ಏನಾಗುತ್ತೆ? ಇಟ್ ಇಸ್ ನೆಗೆಟಿವ್ ಅಯಾನ್. ಇಟ್ ಇಸ್ ಫಾರ್ಮ್ಡ್ ಬೈ neutral atom by gaining 1 or more electrons. This results in the decrease in effective nuclear charge and the attraction of nucleus on electron cloud decreases. Hence, the anions are more. The size of the anions are more when compared with neutral atom. So, ಅದರಿಂದ ನ್ಯೂಟ್ರಲ್ ಆಟಮ್ಗೆ ಹೋಲಿಸಿದರೆ ಆನಯಾನ್ನ ಸೈಜು ಈ ರೀತಿಯಲ್ಲಿ ಸ್ವಲ್ಪ ಹೆಚ್ಚಾಗಿರುತ್ತೆ.
ಯಾಕೆ ಅಂತಂದರೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಕಡಿಮೆ ಆಗುತ್ತೆ. 1-2 ಎಲೆಕ್ಟ್ರಾನ್ಗಳು ಬರುತ್ತೆ. ಎಲೆಕ್ಟ್ರಾನ್ಗಳ ಸಂಖ್ಯೆ ಇದೊಂಥರದಲ್ಲಿ ಹಗ್ಗ ಜಗ್ಗಾಟ ಅಂದ್ಕೊಳ್ಳಿ. ಪಾಸಿಟಿವ್ ಚಾರ್ಜ್ಡ್ ಪ್ರೋಟಾನ್ಸ್ ನ್ಯೂಕ್ಲಿಯಸ್ಸಲ್ಲಿರುತ್ತೆ, ನೆಗೆಟಿವ್ಲಿ ಚಾರ್ಜ್ ಎಲೆಕ್ಟ್ರಾನ್ಸು ಸುತ್ತಾ ಇರುತ್ತೆ. ಅವರಿಬ್ಬರು ಈಕ್ವಲ್ ಆಗಿದ್ದಾಗ ಹಗ್ಗ ಜಗ್ಗಾಟದಲ್ಲಿ ಯಾರು ಗೆಲ್ಲಲ್ಲ. ಯಾರು ಒಬ್ಬರು ಜಾಸ್ತಿ ಆಯಿತು, ಪಾಸಿಟಿವ್ ಜಾಸ್ತಿ ಆಯಿತು ಬೈ ಲೂಸಿಂಗ್ ಎಲೆಕ್ಟ್ರಾನ್ಸ್, ಸೊ ಆಟೋಮೆಟಿಕಲಿ ಶ್ರಿಂಕ್ ಆಗುತ್ತೆ. ಎಲೆಕ್ಟ್ರಾನ್ಗಳ ಸಂಖ್ಯೆ ಜಾಸ್ತಿ ಆಯಿತು, ಆಟೋಮೆಟಿಕಲಿ ಎಲೆಕ್ಟ್ರಾನ್ಗಳ ಹೊರಗಡೆ ಪುಲ್ಲಿಂಗ್ ಜಾಸ್ತಿ ಆಗುತ್ತೆ, ದೇರ್ಫೋರ್ ಸೈಜ್ ದೊಡ್ಡದಾಗುತ್ತೆ. ಓಕೆ, ಸೊ ಈ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೊಳ್ಬೋದು ಆ್ಯನಾಯನ್ ಮತ್ತು ಕೇಟಾಯನ್. ಸೊ ಇದು ನಿಮಗೆ ಉಪಯೋಗಕ್ಕೆ ಬರುತ್ತೆ. ಯಾವಾಗ ಅಂತಂದರೆ ಒಂದು ಟರ್ಮನ್ನು ಈ ಕಾಯಿನ್ ಮಾಡಿದ್ದಾರೆ, ಐಸೋ ಎಲೆಕ್ಟ್ರಿಕ್ ಸಿಸ್ಟಮ್ ಅಂತ. ಏನು ಹಾಗಂದರೆ ಐಸೋ ಎಲೆಕ್ಟ್ರಿಕ್ ಸಿಸ್ಟಮ್ ಅಂತಂದರೆ ಸೈಜ್ ಆಫ್ ಆಟಮ್ಗಳ ಹೊರಗಡೆ ಇರ್ತಕ್ಕಂಥ ಎಲೆಕ್ಟ್ರಾನ್ಗಳ ಸೇಮ್ ನಂಬರ್ ಇದ್ದರೆ ಅದನ್ನು ಐಸೋ ಎಲೆಕ್ಟ್ರಿಕ್ ಅಂತ ಕರೀತಾರೆ. ಅದಕ್ಕಿಂತ ಮುಂಚೆ ಇನ್ನೊಂದು ವಿಷಯವನ್ನು ಮಾತಾಡೋಣ, ವೇರಿಯೇಷನ್ ಆಫ್ ಆಟಮಿಕ್ ಸೈಜ್. ಸೊ ಆಟಮಿಕ್ ಸೈಜ್ ಹೇಗೆ ವೇರಿಯೇಷನ್ ಆಗುತ್ತೆ ಅನ್ನೋದು ನೋಡ್ತಾ ಹೋಗೋಣ, ಒಂದು ಪೀರಿಯಡಲ್ಲಿ ಮತ್ತು ಗ್ರೂಪ್ನಲ್ಲಿ. ಈಗ ನಿಮಗೆ ಆಟಮಿಕ್ ಸೈಜ್ ಅಂದರೆ ಗೊತ್ತಾಯ್ತಲ್ಲ. ಸೊ ಆಟಮಿಕ್ ಸೈಜ್ ಅಂದರೆ ಐದರ್ ಕೋವೆಲೆಂಟ್ ರೇಡಿಯೈ ಆರ್ ಅಯಾನಿಕ್ ರೇಡಿಯೈ ಆರ್ ವ್ಯಾನ್ ಡರ್ ವಾಲ್ಸ್ ರೇಡಿಯೈ. ಇವು ಮೂರಲ್ಲಿ ಯಾವುದು ಹೇಳಿದ್ರು ಅದನ್ನು ನಾವು ರೇಡಿಯೈ ಅಥವಾ ಸಿಂಪ್ಲಿ ಆಟಮಿಕ್ ರೇಡಿಯೈ ಅಂತ ಕರಿತೀವಿ. ಈ ಆಟಮಿಕ್ ರೇಡಿಯೈ ವೇರಿಯೇಷನ್ ಆಗುತ್ತೆ, ಬದಲಾವಣೆ ಆಗುತ್ತೆ ಎಲ್ಲಿ, ಪೀರಿಯಡಲ್ಲಿ ಮತ್ತು ಗ್ರೂಪ್ನಲ್ಲಿ. ಯಾಕೆ ಮತ್ತು ಹೇಗೆ ಅನ್ನೋದು ನೋಡೋಣ. ಆಟಮಿಕ್ ರೇಡಿಯೈ ಅಥವಾ ಸೈಜ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್ನಲ್ಲಿ ಏನಾಗ್ತಾ ಹೋಗುತ್ತಂತೆ, ಜಾಸ್ತಿ ಆಗುತ್ತೆ. ಯಾಕೆ ನೋಡಿದ್ರಲ್ಲ ನೀವು, 1s2 2s2 3s2 4s2 ಈ ರೀತಿಯಲ್ಲಿ, ಅಂದರೆ ಆಲ್ಕಲೈನ್ ಅರ್ತ್ ಮೆಟಲ್ಗಳಲ್ಲಿ ಬಂದರೆ ಹೊರಗಡೆ ಇರ್ತಕ್ಕಂಥ ಎಲೆಕ್ಟ್ರಾನ್ಗಳ ಸಂಖ್ಯೆ ಏನಾಗಿರುತ್ತೆ, ಸೇಮ್ ಇರುತ್ತೆ, ಎರಡೆರಡೇ ಇರುತ್ತೆ ಆಲ್ಕಲೈನ್ ಅರ್ತ್ ಮೆಟಲ್ಗಳಲ್ಲಿ. ಸೊ ಅದು 2. ಆದರೆ ಏನು ಜಾಸ್ತಿ ಆಯಿತು ನೋಡಿದ್ರೆ, ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಚೇಂಜ್ ಆಯಿತು. 1s2 ಇರೋದಿಲ್ಲ ಬಿಡಿ, ಅದು ಹೀಲಿಯಮಿಗಿರುತ್ತೆ. 2s2 ಲಿಥಿಯಮ್, 3s2 4s2 6s2 ಈ ರೀತಿಯಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಏನು ಡಿಸೈಡ್ ಮಾಡುತ್ತೆ, ಸೈಜನ್ನು ಹೇಳುತ್ತೆ, ಎನರ್ಜಿ ಆ್ಯಂಡ್ ಸೈಜ್. ಎನರ್ಜಿ ಜಾಸ್ತಿ ಆಯಿತು ಅಂದರೆ ಸೈಜ್ ಜಾಸ್ತಿ ಆಗುತ್ತೆ. ಅದರಿಂದ ನ್ಯಾಚುರಲಿ ಹೊಸ ಶೆಲ್ ಬರೋದ್ರಿಂದ, ಅಂದರೆ ಒಂದು ಲೇಯರೇ ಬರುತ್ತೆ, ಹೊಸ ಲೇಯರ್. ಸೊ ಆಟಮ್ನ ಸೈಜು ದೊಡ್ಡದಾಗತ್ತೆ. ಡ್ಯೂ ಟು ಎಲೆಕ್ಟ್ರಾನ್ಸ್ ಆರ್ ಆ್ಯಡೆಡ್ ಟು ನ್ಯೂ ಎನರ್ಜಿ ಲೆವೆಲ್, ಹೆನ್ಸ್ ದ ಸೈಜ್ ಇನ್ಕ್ರೀಸಸ್ ಅಲಾಂಗ್ ಡೌನ್ ದ ಗ್ರೂಪ್. ಡೌನ್ನಲ್ಲಿ ಹೋಗ್ತಾ ಹೋದಾಗ ಸೈಜು ಈ ರೀತಿಯಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ರೀತಿಯಲ್ಲಿ ಮೇಲಿಂದ ಕೆಳಗೆ ಬರ್ತಾ ಹೋದರೆ ಗ್ರೂಪ್ನಲ್ಲಿ. ಅದೇ ಪೀರಿಯಡಲ್ಲಿ ಏನಾಗುತ್ತೆ ನೋಡೋಣ. ಆಟಮಿಕ್ ಸೈಜ್ ಡಿಕ್ರೀಸಸ್ ಅಲಾಂಗ್ ದ ಪೀರಿಯಡ್. ಯಾಕೆ ಅಂತಂದರೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಸೇಮ್, ಅಂದರೆ ಲೇಯರ್ ಸೇಮ್. 5ನೇ ಲೇಯರ್ ಅಂದರೆ 5ನೇ ಲೇಯರ್ನಲ್ಲೇ ಎಲ್ಲ ಎಲೆಕ್ಟ್ರಾನ್ಗಳು ಬರುತ್ತೆ. ಸೊ ಈ 5ನೇ ಲೇಯರ್ನಲ್ಲೇ ಬರೋದ್ರಿಂದ ಪ್ರೋಟಾನ್ಗಳು ಅದೇ ಟೈಮಿನಲ್ಲಿ ನ್ಯೂಕ್ಲಿಯಸ್ನಲ್ಲಿ ಬರೋದ್ರಿಂದ ಅವುಗಳ ಸ್ಟ್ರೆಂತ್ ಸ್ವಲ್ಪ ಕಂಪ್ಯಾರಿಟಿವ್ಲಿ ಜಾಸ್ತಿಯಾಗಿ ಎಫೆಕ್ಟಿವ್ ನ್ಯೂಕ್ಲಿಯರ್ ಜಾಸ್ತಿ ಆಗುತ್ತೆ ಚಾರ್ಜು. ಡ್ಯೂ ಟು ಎಲೆಕ್ಟ್ರಾನ್ಸ್ ಆರ್ ಆ್ಯಡೆಡ್ ಟು ದ ಸೇಮ್ ಶೆಲ್, ದೇರ್ಫೋರ್ ದ ಸೈಜ್ ಆಫ್ ದ ಆಟಮ್ ಡಿಕ್ರೀಸಸ್ ಅಲಾಂಗ್ ದ ಪೀರಿಯಡ್. ಸೊ ಪೀರಿಯಡಲ್ಲಿ ಸೈಜು ಚಿಕ್ಕದಾಗ್ತಾ ಹೋಗುತ್ತೆ. ನಾನು ಸ್ವಲ್ಪ ಎಕ್ಸ್ಟ್ರೀಮ್ ಮಾಡಿ ತೋರಿಸಿದ್ದೀನಿ, ಇಷ್ಟು ದೊಡ್ಡದಾಗಿ ಚೇಂಜ್ ಆಗಲ್ಲ, ಅರ್ಥ ಆಗಲಿ ಅಂತ ಸ್ವಲ್ಪ ಜಾಸ್ತಿ ಮಾಡಿ ತೋರಿಸಿದ್ದೀನಿ. ಸೊ ಪೀರಿಯಡಲ್ಲಿ ಹೋಗ್ತಾ ಹೋದರೆ ಸೈಜು ಚಿಕ್ಕದಾಗ್ತಾ ಹೋಗುತ್ತೆ, ಬಿಕಾಸ್ ಎಲೆಕ್ಟ್ರಾನ್ಸ್ ಆರ್ ಎಂಟರ್ ಇನ್ ಟು ದ ಸೇಮ್ ಶೆಲ್ ಆ್ಯಂಡ್ ಇನ್ಕ್ರೀಸ್ ಇನ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ಡೌನ್ ದ ಗ್ರೂಪ್ ಏನಾಗ್ತಾ ಹೋಗುತ್ತೆ, ದ ಸೈಜ್ ಇನ್ಕ್ರೀಸಸ್ ಬಿಕಾಸ್ ದ ಎಲೆಕ್ಟ್ರಾನ್ಸ್ ಆರ್ ಆ್ಯಡೆಡ್ ಟು ನ್ಯೂ ಎಕ್ಸ್ಟ್ರಾ, ಹೊರಗಡೆ ಹೊಸ ಶೆಲ್ಲಲ್ಲಿ ಆ್ಯಡ್ ಆಗ್ತಾ ಹೋಗುತ್ತೆ. ದೇರ್ಫೋರ್ ದ ವೇರಿಯೇಷನ್ ಆಫ್ ಆಟಮಿಕ್ ಸೈಜ್ ಅಲಾಂಗ್ ದ ಪೀರಿಯಡ್ ಆ್ಯಂಡ್ ಡೌನ್ ದ ಗ್ರೂಪ್ ಆರ್ ಲೈಕ್ ದಿಸ್. ಓಕೆನಾ, ಇದನ್ನು ನೆನಪಿಟ್ಕೊಳ್ಳಿ, ಎಕ್ಸಾಮಿನೇಷನಲ್ಲಿ ಸಾಮಾನ್ಯವಾಗಿ ಕೇಳ್ತಾರೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್. ಈಗ ನಾವು ಸ್ವಲ್ಪ ಇದನ್ನೊಂದು ತಿಳ್ಕೊಳ್ಳೋಣ, ಒಂದು ಟರ್ಮ್ ಐಸೋ ಎಲೆಕ್ಟ್ರಾನಿಕ್ ಸಿಸ್ಟಮ್. ಏನು ಹಾಗಂದರೆ ಅಂತ, 2 or more ions having same number of electrons but different nuclear charge are called isoelectronic system. ಇದೊಂಥರ ವಿಶೇಷ ಅನ್ನಿಸ್ತಲ್ಲ ನಿಮಗೆ, ಹೊರಗಡೆ ಇರ್ತಕ್ಕಂಥ ಎಲೆಕ್ಟ್ರಾನ್ಗಳ ಸಂಖ್ಯೆ ಸೇಮ್ ಇರಬೇಕು, ಆದರೆ ನ್ಯೂಕ್ಲಿಯಸ್ ಚಾರ್ಜ್ ಬೇರೆ ಬೇರೆ ಇರಬಹುದು ಅಂತ. ಏನಾಗಂದರೆ, ಸೊ ಒಂದು ಎಕ್ಸಾಂಪಲ್ ಮೂಲಕ ನೋಡ್ತಾ ಹೋಗೋಣ. ಉದಾಹರಣೆಗೆ ನಾವು ತಗೊಳ್ಳೋಣ, ಓಕೆ ಸಾರಿ, ಇದನ್ನು ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ನಾನು ಇದನ್ನು ನೆಕ್ಸ್ಟ್ ಪೀರಿಯಡಲ್ಲಿ ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ, ಸ್ವಲ್ಪ ಡಿಸ್ಪ್ಲೇ ತೊಂದರೆ ಆಗ್ತಾಯಿದೆ. ಓಕೆ, ಥ್ಯಾಂಕ್ ಯು.